ಕೆಡ್ತೋದೋ ಇಲ್ಲೋ, ಸಂಸ್ಥೆ ಇದು ಕೆಡ್ತೋದೋ ಇಲ್ಲ ಅಂತ ಫಸ್ಟಿಗೆ ನನಗೆ ಕ್ಯೂರಿಯಾಸಿಟಿ ಇತ್ತು. ಮತ್ತು ಸುಮಾರು ಜನ, ಒಂದು 100ಕ್ಕೆ ಹೆಚ್ಚು ಜನ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಸರ್ ನಿಮ್ಮ ನಂಬರ್ ಡಿಪ್ ಆಗಿದೆ ಅಂತೆ ಸರ್, A225. ಹೌದೇನು ಸರ್, ಕಾರ್ ಗಿಫ್ಟ್ ಬಂದಿದೆ ಅಂತ ಸರ್ ಅಂತಿದ್ದಾರೆ ಸರ್, ನನಗಿನ್ನೂ ಕನ್ಫರ್ಮ್ ಆಗಿಲ್ಲ ಅಂತ ಅಂದೆ. ಅದಾದಮೇಲೆ ಇಲ್ಲ ಸರ್ ನಿಮ್ಮದೇ ಅಂತ ಹೇಳಿದ್ರು. ಮತ್ತು ನಮ್ಮ ನಿರಂಜನ್ ಸರ್ ನಿರಂತರವಾಗಿ ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿದ್ದು, ನಮ್ಮ MD ಸರ್ ಅವರು, ಪ್ರಕಾಶ್ ಸರ್ ಅವರು ಬಹುಶಃ ಈ ಒಂದು ನಂಬರನ್ನು ಅವತ್ತು ನಮ್ಮ ಶಾಲೆ ಬಂದುಬಿಟ್ಟು ಸರ್ ಎಲ್ಲರಿಗೂ ಕೇಳಿದ್ರು, ರಿಕ್ವೆಸ್ಟ್ ಮಾಡಿದ್ರು ಹಾಕ್ರಿ ಅಂತ. ನಾವೆಲ್ಲ ತುಂಬ ಖುಷಿಯಿಂದ ಹಾಕಿದ್ವಿ. ಯಾಕಂದರೆ ಅವರು ನಮ್ಮೂರವರು, ನಾನು ಶಾಲೆ ವರ್ಕ್ ಮಾಡುವಂಥ ಶಾಲೆಯಲ್ಲಿ ಅದೇ ಊರವರು. ಹಾಗಾಗಿ ನಮಗೆ ತುಂಬ ಹೆಮ್ಮೆ ಅನಿಸ್ತು. ಅವತ್ತು ಇಲ್ಲ ಸರ್ ಎಲ್ಲರೂ ತೊಗೊಂಡ್ರು. ನನ್ನ ನಂಬರು ಸರ್ ನನಗೆ 225 ಬೇಕಂದ, 2225 ಬೇಕು ಅಂತ ಹೇಳಿದೆ. ಸರ್ ನನ್ನ ಹತ್ರ ನಂಬರ್ ಇಲ್ಲ ಅಂದರು. ಸರ್ ಹೆಂಗಾರ ಮಾಡಿ ಸ್ವಲ್ಪ ಆ ನಂಬರ್ ಹುಡುಕೊಡಿ ಸರ್, ನನಗೆ ಸಿಕ್ಕರೆ ಆ ನಂಬರ್ಗೆ ಹಾಕ್ತೀನಿ ಸರ್ ಅಂದೆ. ಬಹುಶಃ ನಮ್ಮ ಜಾಕೀರ್ ಹುಸೇನ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರಂತೆ. ಸೊ ಅವರು ಅಂತ ನನಗೆ ಆ ನಂಬರ್ ಸಿಕ್ತು. ಬಹುಶಃ ಅದೇ ನಂಬರ್ಗೆ ಸುಮಾರು 8,000 ಜನ ಮೆಂಬರ್ಶಿಪ್ ಇರುವಂಥ ಈ ಒಂದು ಸಂಸ್ಥೆಯಲ್ಲಿ ನನಗೆ A225 ಲಕ್ಕಿ ನಂಬರು. ಅದು 22 ನನ್ನ ಮಗನ ಡೇಟ್ ಆಫ್ ಬರ್ತು, 25 ನನ್ನ ಲಕ್ಕಿ ನಂಬರು. ಬಹುಶಃ ಇವತ್ತು ಈ ಕಾರ್ ತೊಗೊಂಡಿದ್ದೀನಲ್ಲ, ಈ ಕಾರಲ್ಲಿ ಕೂಡ ನನಗೆ 25 ಬಂದಿದೆ ನಂಬರು. ನನ್ನ ಕಾರ್ ನಂಬರ್ KA35 2529 ನನ್ನ ಕಾರ್ ನಂಬರು. ಅಲ್ಲಿ ಕೂಡ 25 ಬಂತು. ಹಾಗಾಗಿ 25 ಅನ್ನೋದು ನನಗೆ ಲಕ್ಕಿ ನಂಬರು, ನನ್ನ ಲಕ್ಕಿ ಚಾರ್ಮೆ ಅದು. ಈ ಕಾರು ಕೂಡ ನನಗೆ ಲಕ್ಕಿ ಆಗಿದೆ. ಇಂಥ ಒಂದು ಕಾರನ್ನು ಕೊಟ್ಟಂಥ ಮಾತೃಕೃಪಾ ಸಂಸ್ಥೆಗೆ ಮತ್ತು ಅದರ ಎಲ್ಲ ಪದಾಧಿಕಾರಿಗಳಿಗೆ, ಮುಖ್ಯಸ್ಥರಿಗೆ ಮತ್ತು ಬಹುಶಃ ಏಜೆಂಟ್ರಿಗೆ ನಾನು ದೊಡ್ಡ ಒಂದು ಕೃತಜ್ಞತೆಯನ್ನು ಈ ಮೂಲಕ ಸಲ್ಲಿಸೋದಕ್ಕೆ ಬಯಸ್ತೀನಿ. ಅವರಿಂದನೇ ಈ ಒಂದು ಗಿಫ್ಟ್ ನನಗೆ ಬಂತು ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಜೊತೆಗೆ